ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿ ಮಾತಾಡ್ತಾ ಇದ್ದೀನಿ. 2025 ಮೈಸೂರು ದಸರಾ ಮಹಾರಾಜ ಗ್ರೌಂಡಲ್ಲಿ ನಡೆಯುತ್ತಿರುವ ಆಹಾರ ಮೇಳಕ್ಕೆ ಹೋಗ್ತಾ ಇದ್ದೀವಿ. ಪ್ರೆಸೆಂಟ್ಲಿ ಎಲ್ಲ ತಿಂಡಿ ಪೋತರಿಗೆ ಪ್ರಿಯವಾದ ಸ್ಥಳ ಅಂತಾನೆ ಹೇಳ್ಬೋದು ನಮ್ಮ ಈ ಮೈಸೂರು ಮಹಾರಾಜ ಗ್ರೌಂಡಲ್ಲಿ ನಡೀತಾ ಇರುವ ಆಹಾರ ಮೇಳ. ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು ಅನ್ನೋ ಹಾಗೆ ಇವತ್ತು ಎಷ್ಟಾಗುತ್ತೆ ಅಷ್ಟು ನನ್ನ ಕೈಯಿಂದ ಎಲ್ಲ ಫುಡ್ನ ರಿವ್ಯೂ ಕೊಡಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ತಪ್ಪದೆ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ದಿ ಫೇಮಸ್ ಮಧುರೈ ಜಿಗರ್ ತಂಡ ಕುಡಿದು ಆರಂಭಿಸಿ ಇದು ಒಂದ್ಸಲಿ ಟ್ರೈ ಮಾಡೋದು ಚೆನ್ನಾಗಿದೆ. ಮುಳುಬಾಗ್ಲು ಅಂತ ಕೇಳಿದ ತಕ್ಷಣ ಫಸ್ಟ್ ನೆನಪಾಗೋದು ಮುಳುಬಾಗ್ಲು ದೋಸೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗಿರುತ್ತೆ ನೋಡೋಣ. ಮೊದಲನೇ ಬೈಟ್ ಆಫ್ ದೋಸೆಲೆ ಆ ಕ್ರಿಸ್ಪಿನೆಸ್ ಮತ್ತೆ ಆ ತಿನ್ ಎಡ್ಜ್ ಆಫ್ ದೋಸೆ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನನ್ನ ಕಡೆಯಿಂದ 8/10 ಕೊಡ್ತೀನಿ. ಸೊ ನೆಕ್ಸ್ಟ್ ಐಟಮ್ ಬಂದು ಡ್ರೈ ಗೋಬಿ. ನೋಡಕ್ಕೆ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಏನಿಲ್ಲ, ಇದಕ್ಕೆ 10/6 ಕೊಡ್ತೀನಿ. ನೆಕ್ಸ್ಟ್ ಬಂದು ಸ್ಯಾಂಡ್ವಿಚ್. ನನಗೆ ನಾರ್ಮಲಿ ಸ್ಯಾಂಡ್ವಿಚ್ಗಳು ಇಷ್ಟ ಆಗುತ್ತೆ, ಸೊ ಇದಕ್ಕೆ ನಾನು 8/10 ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ದಾವಣಗೆರೆ ಗಿರ್ಮಿಟ್. ಯೂಶಲಿ ನಾನು ದಾವಣಗೆರೆ ಬೆಣ್ಣೆ ದೋಸೆ ತಿಂತಿದ್ದೀನಿ, ಫಸ್ಟ್ ಟೈಮ್ ದಾವಣಗೆರೆ ಗಿರ್ಮಿಟ್ ತಿಂತಿದ್ದೀನಿ. ಹೇಗಿದೆ ನಾವು ಟೇಸ್ಟ್? ಯೂಶಲಿ ನನಗೆ ಉತ್ತರ ಕರ್ನಾಟಕ ಫ್ರೆಂಡ್ಸ್ ಭಾಳ ಮಂದಿ ಇದ್ದಾರೆ, ಅವ್ರು ತುಂಬ ಸಲ ಸಜೆಸ್ಟ್ ಮಾಡೋದು ನನಗೆ ಇದೇ ಗಿರ್ಮಿಟ್ನ. ಸೊ ಈ ಗಿರ್ಮಿಟ್ ನನ್ನ ಕಡೆಯಿಂದ 10/10. ಫೈನಲಿ ದಾವಣಗೆರೆ ಬೆಣ್ಣೆ ದೋಸೆ ಇದೆ. ಹರಿಹರ ಬೆಣ್ಣೆ ದೋಸೆ ಇಲ್ಲಿ ಆಹಾರ ಮೇಳ ದಸರಾ 2025 ಬನ್ನಿ. 40 ರೂಪಾಯಿ ಬೆಣ್ಣೆ ದೋಸೆ ಜೊತೆಗೆ ಒಂದು ವಾಟರ್ ಬಾಟಲ್ ಫ್ರೀ ಕೊಡ್ತಿದ್ದಾರೆ. ಒಳ್ಳೆ ಟೇಸ್ಟ್ ಇದೆ, ದಯವಿಟ್ಟು ಬಂದು ವಿಸಿಟ್ ಮಾಡಿ. ನನ್ನ ಕಡೆಯಿಂದ ಹೇಳ್ತಾರೆ ಸೂಪರ್, ಆ್ಯಕ್ಚುಲಿ ಚೆನ್ನಾಗಿದೆ. ಮೇಲ್ಕೋಟೆ ಪುಳಿಯೋಗರೆ, ಅದರ ಪರಿಮಳನೇ ನನ್ನ ಹಳ್ಳಿ ಗಂಟೆ ಹೇಳ್ಕೊ ಬಂದ್ಬಿಟ್ಟು ಮೇಲ್ಕೋಟೆ ಪುಳಿಯೋಗರೆಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಸೊ ಮೇಲ್ಕೋಟೆ ಪುಳಿಯೋಗರೆಗೆ ನಮ್ಮ ಕಡೆಯಿಂದ ನೋ ರಿವ್ಯೂ, ಇಟ್ಸ್ ಆಲ್ವೇಸ್ ಡಿಲಿಷಿಯಸ್. ಜೈ ಪುಳಿಯೋಗರೆ. ನೆಕ್ಸ್ಟ್ ನಾವು ಟ್ರೈ ಮಾಡ್ತಾ ಇರೋದು ವಡಾಪಾವ್. 2 ಬನ್ ಮಧ್ಯೆ ಆಲೂಗಡ್ಡೆ ಬೋಂಡಾ ಇದೆ. ವಡಾಪಾವ್ ಟ್ರೈ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ಒಂದು ಒಳ್ಳೆ ಬೈಟು, ಸಖತ್ತಾಗಿದೆ. ಹಾಗೆ ಈ ವಡಾಪಾವ್ ಜೊತೆ ಕೊಟ್ಟಿರೋ ಫ್ರೀ ಮೆಣಸಿಕಾಯಿ ಟ್ರೈ ಮಾಡ್ತಾ ಇದ್ದೀನಿ. ಖಾರ ಖಾರ ಬಾಯಿಗೆ ಬಿಸಿ ಬಿಸಿ ಶಾವಿಗೆ ಇಡ್ಲಿ, ಪವಿತ್ರ ಇಡ್ಲಿಯಿಂದ ಒಂದು ಇಡ್ಲಿ ಟ್ರೈ ಮಾಡ್ತಿದ್ದೀನಿ, ಹೇಗಿದೆ ಅಂತ ನೋಡೋಣ. ವಿತ್ ಟೊಮೆಟೊ ಗೊಜ್ಜು. ಓಕೆ ಸ್ವಲ್ಪ ಆ್ಯಾವ್ರೇಜ್, ತಿನ್ಬೋದು. ಪವಿತ್ರ ಶಾವಿಗೆ ಇಡ್ಲಿ. ಇದು ಕೋರಿಯನ್ ಪುಡ್ಡಿಂಗ್ ಅಂತ ಹೇಳಿದ್ರು, ತಿನ್ನಕ್ಕೆ ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಒಂದ್ಸಲಿ ಟ್ರೈ ಮಾಡ್ಬೋದು. ಕೋರಿಯನ್ ಕಲ್ಚರ್ ಇಷ್ಟಪಡೋರಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಇದು ಕರೆಂಟ್ಲಿ ನಮ್ಮ ಇಂಡಿಯಾದಲ್ಲಿ ತುಂಬ ಟ್ರೆಂಡ್ ಆಗಿರುವಂಥ ಕೋರಿಯನ್ ಬನ್ ಕಟ್ ಮಾಡಿ ಮಧ್ಯಕ್ಕೆ ಚೀಸ್ ಹಾಕಿ ಮೇಲೆ ಆರಿಗನೋ ಹಾಕಿ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಕ್ವೈಟ್ ಗುಡ್. ನಾನು ಇದಕ್ಕೆ 7/10 ಕೊಡ್ತೀನಿ. DBC ಡೆತ್ ಬೈ ಚಾಕ್ಲೇಟ್ ಅಂತೆ, ಚಾಕ್ಲೇಟ್ನಿಂದ ಸಾವು. ಕೇಳಕ್ಕೆ ವಿಯರ್ಡ್ ಆಗಿದೆ, ಬಟ್ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿದೆ. ಒಂದ್ಸಲಿ ಟ್ರೈ ಮಾಡ್ಬೋದು. ಇದಕ್ಕೆ ನನ್ನ ಕಡೆಯಿಂದ 9/10. ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಸೈನಿಂಗ್ ಆಫ್.